ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ. ಎನ್ಡಿಎ 200 ಗೇಮ್ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಕರ್ನಾಡು ಗೆಲ್ಲಲು ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಬಿಗ್ ಫೈಟ್. ಕರ್ನಾಡು ಗೆಲ್ಲಲು ಇದೀಗ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಬಿಗ್ ಪ್ಲಾನ್. 200 ಸೀಟ್ ಗೆದ್ದು ಭರ್ಜರಿ ದಿಗ್ವಿಜಯಕ್ಕೆ ಮೋದಿ ಶಾ ಟಾಸ್ಕ್ ಕೊಟ್ಟಿದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಅನ್ನ 30 ಅಥವಾ 20 ಸ್ಥಾನಕ್ಕೆ ಇಳಿಸಲು ಪ್ಲಾನ್. ದೀದಿನ ಮೂಲೆಗಟ್ಟಿದಂತೆ ಕಾಂಗ್ರೆಸ್ನ ಮಣಿಸೋದಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 200 ಸ್ಥಾನ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸರ್ವರನ್ನ ವಿಶ್ವಾಸಕ್ಕೆ ಪಡೆದು ಕಾಂಗ್ರೆಸ್ ನೆಲಕಚ್ಚಿಸಲು ಕಮಲ ದಳ ತಯಾರಿ ಮಾಡಿಕೊಳ್ತಾ ಇದೆ. 2028ರಲ್ಲಿರೋ ಚುನಾವಣೆಗೆ ಈಗಿನಿಂದಲೇ ಬಿಜೆಪಿ ಜೆಡಿಎಸ್ ತಯಾರಿ ಮಾಡಿಕೊಳ್ತಾ ಇರುವಂತದ್ದು. ಇತ್ತೀಚೆಗೆ ನಾನಾ ನೆಪದಲ್ಲಿ ರಾಜ್ಯಕ್ಕೆ ಪ್ರಧಾನಿ ಮೋದಿ ಪದೇ ಪದೇ ಎಂಟ್ರಿ ಕೊಡ್ತಾ ಇದ್ರು. ಧಾರ್ಮಿಕ ಸಮಾರಂಭಗಳಲ್ಲಿ ಹೆಚ್ಚೆಚ್ಚು ಭಾಗಿಯಾಗ್ತಾ ಧರ್ಮ ಸಂದೇಶ ರವಾನೆ ಮಾಡ್ತಾ ಇದ್ರು. ಅಶ್ವವೇಗದಲ್ಲಿ ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಕ್ಸ್ಟ್ ಕರ್ನಾಟಕ ಟಾರ್ಗೆಟ್ ಮಾಡಿದ್ದಾರ ಮೋದಿ ಹಾಗೆ ಅಮಿತ್ ಶಾ. ಎನ್ಡಿಎ 200 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಗೇಮ್ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಕರ್ನಾಟಕವನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಇದೀಗ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. 200 ಸೀಟ್ ಗೆದ್ದು ಭರ್ಜರಿ ದಿಗ್ವಿಜಯವನ್ನ ಸಾಧಿಸಲೇಬೇಕು ಅಂತ ಮೋದಿ ಹಾಗೆ ಅಮಿತ್ ಶಾ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿನ ನಾಯಕರಿಗೆ. 2028ರಲ್ಲಿ ಕಾಂಗ್ರೆಸ್ ಅನ್ನ 20 ಅಥವಾ 30ಕ್ಕೆ ಇಳಿಸುವ ಗುರಿಯನ್ನ ಇಟ್ಕೊಂಡಿದ್ದಾರೆ. ದೀದಿನ ಯಾವ ರೀತಿ ಮೂಲೆಗಟ್ಟಿದ್ರಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅದೇ ರೀತಿ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲೂ ಕೂಡ ಮೂಲೆ ಗುಂಪು ಮಾಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ, ಪ್ಲಾನ್ ಅನ್ನ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 200 ಸ್ಥಾನ ಗೆಲ್ಲಬೇಕು. ಈ ಬಗ್ಗೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಸರ್ವರನ್ನ ವಿಶ್ವಾಸಕ್ಕೆ ಪಡೆದು ಕಾಂಗ್ರೆಸ್ ನೆಲಕಚ್ಚಿಸಲು ಈಗ ಕಮಲ ದಳ ತಯಾರಿ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್. ಕರ್ನಾಟಕದಲ್ಲಿ ಬಂಗಾಳ ಮಾದರಿ ಅಸ್ತ್ರ ಪ್ರಯೋಗಕ್ಕೆ ತಂತ್ರ ರೂಪಿಸಿದ್ದಾರೆ. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರುವಾಗ್ತಾ ಇರುವಂತದ್ದು. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಹೆಚ್ಚಾಗಿದೆ ಚಟುವಟಿಕೆಗಳು. ಗ್ರಾಮೀಣ ಪ್ರದೇಶಗಳಿಂದ ಹಳ್ಳಿಗೂ ನೆಲ ವಿಸ್ತರಿಸಲು ತಂತ್ರವನ್ನ ರೂಪಿಸಿದ್ದಾರೆ. ಇನ್ನಷ್ಟು ತಳಮಟ್ಟದಲ್ಲಿ ಸಂಘವನ್ನ ಬೆಳೆಸಲು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಅಶ್ವವೇಗದಲ್ಲಿದೆ ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಇದೀಗ ಬಿಜೆಪಿ ಹಾಗೆ ಆರ್ಎಸ್ಎಸ್ ಒಂದಾಗಿದ್ದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ಬಂಗಾಳ ಮಾದರಿಯ ಅಸ್ತ್ರವನ್ನ ಪ್ರಯೋಗಕ್ಕೆ ಇದೀಗ ತಂತ್ರವನ್ನ ರೂಪಿಸ್ತಾ ಇದೆ ಬಿಜೆಪಿ ಹಾಗೆ ಆರ್ಎಸ್ಎಸ್. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಹೆಚ್ಚಾಗಿರುವಂತದ್ದು ಚಟುವಟಿಕೆ ಕಾರ್ಯಗಳು. ಗ್ರಾಮೀಣ ಪ್ರದೇಶಗಳಿಂದಲೂ ಕೂಡ ಹಳ್ಳಿಗೂ ನೆಲ ವಿಸ್ತರಿಸುವಂತೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನಷ್ಟು ತಳಮಟ್ಟದಲ್ಲಿ ಒಂದು ಸಂಘವನ್ನ ಬೆಳೆಸಲು ಅಭಿಯಾನವನ್ನ ಕೈಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಅಶ್ವವೇಗದಲ್ಲಿದೆ ಕರ್ನಾಟಕ ಪೊಲಿಟಿಕಲ್ ಲೀಗ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದೀಗ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಒಂದಾಗಿರುವಂತದ್ದು ಬಿಜೆಪಿ ಹಾಗೆ ಆರ್ಎಸ್ಎಸ್ ಹಾಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ಬಂಗಾಳ ಮಾದರಿಯ ಅಸ್ತ್ರ ಪ್ರಯೋಗಕ್ಕೆ ತಂತ್ರವನ್ನ ರೂಪಿಸ್ತಾ ಇರುವಂತದ್ದು ಆರ್ಎಸ್ಎಸ್ ಹಾಗೆ ಬಿಜೆಪಿ. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ ಬಿಜೆಪಿ ಹಾಗೆ ಆರ್ಎಸ್ಎಸ್ನಲ್ಲಿರುವಂತಹ ನಾಯಕರು. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಈಗಾಗಲೇ ಚಟುವಟಿಕೆಗಳು ಕೂಡ ಕಾರ್ಯಪ್ರವೃತ್ತವಾಗಿರುವಂತದ್ದು. ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯ ನೆಲೆಗಳನ್ನ ವಿಸ್ತರಿಸುವುದಕ್ಕೆ ತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ. ಇನ್ನಷ್ಟು ತಳಮಟ್ಟದಲ್ಲಿ ಸಂಘವನ್ನ ಬೆಳೆಸಲು ಅಭಿಯಾನವನ್ನ ಕೈಗೊಂಡಿರುವಂತದ್ದು ಬಿಜೆಪಿ ಹಾಗೆ ಆರ್ಎಸ್ಎಸ್. 2028ರ ಚುನಾವಣೆಗೆ ಈಗಿನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ.